ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 17 ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಈ ಶ್ಲೋಕದ ಅರ್ಥ: ಕಾಶಿಯ ರಾಜ, ಅತ್ಯುತ್ತಮ ಬಿಲ್ಲುಗಾರ, 11,000 ಬಿಲ್ಲುಗಾರರ ಪರಾಕ್ರಮಿ ಸೇನಾಧಿಪತಿ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ ಮತ್ತು ಅಜೇಯ ಸತ್ಯಕಿ. ಅಂದರೆ ಯುದ್ಧಭೂಮಿಯಲ್ಲಿ ಅರ್ಜುನನು ನೋಡಿದ ಪಾಂಡವ ಕಡೆಯ ಮಹಾಯೋಧರಾದ ಕಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಸತ್ಯಕಿ ಮುಂತಾದವರು ತಮ್ಮ ತಮ್ಮ ಶಂಖಗಳನ್ನು ಊದಿದ ಘಟನೆಯನ್ನು ವರ್ಣಿಸುತ್ತದೆ. ಈ ಶ್ಲೋಕವು ಯುದ್ಧದ ಸಿದ್ಧತೆಯನ್ನು ಮತ್ತು ಮಹಾಯೋಧರ ಶೌರ್ಯವನ್ನು ಸೂಚಿಸುತ್ತದೆ. ಇದು ಮುಂದಿನ ಸಂಭಾಷಣೆಗೆ ವೇದಿಕೆ ಹಾಕುತ್ತದೆ. ಇದರ ಭಾವಾರ್ಥ: ಮಹಾಭಾರತವು ಭಾರತೀಯ ಪೌರಾಣಿಕ ಸಾಹಿತ್ಯದಲ್ಲಿ ಅತಿ ಪ್ರಭಾವಶಾಲಿ ಕೃತಿ. ಇದರಲ್ಲಿ ಧರ್ಮ, ನೀತಿ, ಯುದ್ಧ, ರಾಜಕೀಯ ಮತ್ತು ಮಾನವೀಯ ಗುಣಗಳನ್ನು ಸಂಕೀರ್ಣವಾಗಿ ಚಿತ್ರಿಸಲಾಗಿದೆ. ಪ್ರತಿಯೊಂದು ಪಾತ್ರವೂ ತನ್ನದೇ ಆದ ವೈಶಿಷ್ಟ್ಯ, ಶಕ್ತಿ ಮತ್ತು ಧರ್ಮಭಾವವನ್ನು ಹೊಂದಿದೆ. ಈ ಮಹತ್ವಪೂರ್ಣ ಪಾತ್ರಗಳಲ್ಲಿ ಒಬ್ಬರು ಶಿಖಂಡಿ. ಶಿಖಂಡಿಯ ಹೆಸರು ಕೇಳಿದಾಗ ಬಹಳಷ್ಟು ಜನರು ತಕ್ಷಣ ನಪುಂಸಕ ಅಥವಾ ಲಿಂಗವಿಲ್ಲದ ವ್ಯಕ್ತಿ ಎಂದು ಊಹಿಸುತ್ತಾರೆ. ಆದರೆ ಶಿಖಂಡಿಯ ಅರ್ಥ ಮತ್ತು ವ್ಯಕ್ತಿತ್ವವನ್ನು ಸರಿಯಾಗಿ ಅರಿತುಕೊಂಡರೆ ಈ ಕಲ್ಪನೆ ತಪ್ಪು ಎಂಬುದು ಸ್ಪಷ್ಟವಾಗುತ್ತದೆ. ಶಿಖಂಡಿ ಎಂಬ ಹೆಸರು ಶಿಖಂಡ, ಶಿಖ ಸಂಕಲನ ಅಂಡ ಎಂಬ ಶಬ್ದದಿಂದ ಬಂದಿದೆ. ಇಲ್ಲಿ ಶಿಖ ಎಂದರೆ ತಲೆ ಕೂದಲು ಮತ್ತು ಅಂಡ ಅಂದರೆ ಆಕೃತಿ ಅಥವಾ ಆಧಾರಕ ಅರ್ಥ. ಶಿಖಂಡಿಯ ತಲೆ ಕೂದಲನ್ನು ಚೆನ್ನಾಗಿ ಹಚ್ಚಿ ಹಿಂದಕ್ಕೆ ಮೊಟ್ಟೆಯಂತೆ ಕಟ್ಟಿದ ಕಾರಣ ಈ ಹೆಸರು ಬಂದಿದ್ದು, ಇದರಿಂದಲೇ ಶಿಖಂಡಿಯ ವೈಶಿಷ್ಟ್ಯವನ್ನು ನಾವು ಅರಿಯಬಹುದು. ಶಿಖಂಡಿಯ ಹುಟ್ಟಿದಾಗ ಆಕೆ ಹೆಣ್ಣು ಆಗಿದ್ದಳು, ಆದರೆ ನಂತರ ಗಂಡರಾದ ಮಹಾರಥನಾಗಿ ಪರಿವರ್ತಿತವಾಯಿತು. ಈ ಪರಿವರ್ತನೆ ವೈದಿಕ ಶಕ್ತಿಗಳಿಂದ ಅಥವಾ ಕೌಶಲ್ಯದ ಮೂಲಕವಲ್ಲ, ಅದು ಶಿಖಂಡಿಯ ವಿಧಿಯಂತೆ ಸಂಭವಿಸಿದೆ. ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರವು ಯುದ್ಧಭೂಮಿಯಲ್ಲಿ ನಿರ್ಣಾಯಕವಾಗಿದೆ. ಪಾಂಡವರು ಮತ್ತು ಕೌರವರು ನಡುವಿನ ಮಹಾಯುದ್ಧದಲ್ಲಿ ಶಿಖಂಡಿಯ ಧೈರ್ಯ, ಶಕ್ತಿ ಮತ್ತು ಯುದ್ಧತಂತ್ರವು ಯುದ್ಧದ ಫಲಿತಾಂಶವನ್ನು ನಿರ್ಧರಿಸಿದೆ. ಭೀಷ್ಮಾಚಾರ್ಯರು ಶಿಖಂಡಿಯನ್ನು ಮಹಿಳೆಯಾಗಿದ್ದ ಕಾರಣ ಬಾಣಗಳಿಂದ ಹಾನಿ ಮಾಡಲು ಪ್ರಯತ್ನಿಸಲಿಲ್ಲ. ಈ ಘಟನೆಯು ಯುದ್ಧ ನೀತಿ, ಧರ್ಮ ಮತ್ತು ಲಿಂಗ ಪರಿಕಲ್ಪನೆಯ ಸೂಕ್ಷ್ಮ ಮಿಶ್ರಣವನ್ನು ತೋರಿಸುತ್ತದೆ. ಶಿಖಂಡಿಯ ಗಂಡತನವು ಶಕ್ತಿಯ ಪ್ರತೀಕ, ಧೈರ್ಯ ಮತ್ತು ಯುದ್ಧತಂತ್ರವನ್ನು ಪ್ರತಿಪಾದಿಸುತ್ತದೆ. ಶಿಖಂಡಿಯ ಕಥೆ ಲಿಂಗ ಮತ್ತು ವೈಯಕ್ತಿಕ ಶಕ್ತಿಯ ಸಂಬಂಧವನ್ನು ವಿಶಿಷ್ಟವಾಗಿ ಪ್ರದರ್ಶಿಸುತ್ತದೆ. ಶಿಖಂಡಿ ಮೊದಲು ಹೆಣ್ಣು ಆಗಿದ್ದರು, ಗಂಡತನವನ್ನು ಪಡೆದುಕೊಂಡು ಮಹಾರಥನಿಗೆ ಸಮಾನ ಶಕ್ತಿಯನ್ನು ಹೊಂದಿದನು. ಇದರಿಂದ ತಾತ್ಕಾಲಿಕ ಲಿಂಗಕ್ಕಿಂತ ಹೆಚ್ಚು ವ್ಯಕ್ತಿತ್ವ, ಧೈರ್ಯ ಮತ್ತು ಕಾರ್ಯಕ್ಷಮತೆ ಮುಖ್ಯವೆಂದು ನಮಗೆ ತೋರಿಸುತ್ತದೆ. ಶಿಖಂಡಿಯ ಕಥೆ ಲಿಂಗವನ್ನು ಕೇವಲ ಶಾರೀರಿಕ ವ್ಯಾಖ್ಯಾನವಾಗಿ ನೋಡಬಾರದು, ಬದಲಾಗಿ ವೈಯಕ್ತಿಕ ಶಕ್ತಿ ಮತ್ತು ಧೈರ್ಯದ ದೃಷ್ಟಿಯಿಂದ ಪರಿಗಣಿಸಬೇಕು ಎಂದು ಸಂದೇಶ ನೀಡುತ್ತದೆ. ಶಿಖಂಡಿಯ ಕಥೆ ತತ್ವಶಾಸ್ತ್ರೀಯ ಹಾಗೂ ಸಾಂಸ್ಕೃತಿಕ ಅರ್ಥವನ್ನು ಹೊಂದಿದೆ. ಲಿಂಗವು ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ, ವ್ಯಕ್ತಿಯ ಶಕ್ತಿ, ಧೈರ್ಯ ಮತ್ತು ಕಾರ್ಯಕ್ಷಮತೆ ಮುಖ್ಯ. ಶಿಖಂಡಿಯ ಮಹಾರಥತ್ವವು ಈ ಸಂದೇಶವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಶಿಖಂಡಿಯು ಹೆಣ್ಣುತನದಿಂದ ಗಂಡತನಕ್ಕೆ ಪರಿವರ್ತಿತವಾಗುವುದರಿಂದ ಭೀಷ್ಮಾಚಾರ್ಯರು ಆತನ ಮೇಲೆ ಬಾಣ ಪ್ರಯೋಗ ಮಾಡುವುದನ್ನು ತಪ್ಪಿಸಿದರು. ಈ ಘಟನೆಯು ಯುದ್ಧ ನೀತಿ, ಧರ್ಮ ನಿಯಮಗಳು ಮತ್ತು ವೈಯಕ್ತಿಕ ಶಕ್ತಿಯ ಪರಿಕಲ್ಪನೆಗಳ ಸಂಕೀರ್ಣತೆಯನ್ನು ವಿವರಿಸುತ್ತದೆ. ಶಿಖಂಡಿಯ ಪಾತ್ರವು ಪಾಂಡವರ ಗೆಲುವಿಗೆ ನಿರ್ಣಾಯಕವಾಗಿದೆ. ಶಿಖಂಡಿಯ ಧೈರ್ಯ ಮತ್ತು ಶಕ್ತಿ ಯುದ್ಧದಲ್ಲಿ ಮಹತ್ವಪೂರ್ಣವಾದ ಕಾರಣ. ಇತರ ಯೋಧರು ತಮ್ಮ ಶಕ್ತಿಯುಳ್ಳರೂ ಕೂಡ ಶಿಖಂಡಿಯ ವ್ಯಕ್ತಿತ್ವವು ವಿಜಯಕ್ಕೆ ಪ್ರಮುಖ ನೆರವಾಯಿತು. ಶಿಖಂಡಿಯ ಕಥೆ ಲಿಂಗ, ಧೈರ್ಯ, ಸಾಮಾಜಿಕ ನಿಯಮ ಮತ್ತು ಯುದ್ಧತಂತ್ರಗಳ ಸಂಯೋಜನೆಯ ಉತ್ತಮ ಉದಾಹರಣೆ.
ಭೀಷ್ಮಾಚಾರ್ಯರ ನಡವಳಿಕೆಯು ಯುದ್ಧ ನೀತಿಯ ನಿಯಮಗಳನ್ನು ಪ್ರತಿಬಿಂಬಿಸುತ್ತದೆ. ಯುದ್ಧದಲ್ಲಿ ನಿಯಮ, ಶಕ್ತಿಯ ಸಮತೆ ಮತ್ತು ಧರ್ಮಬಾಧ್ಯತೆ ಅತ್ಯಂತ ಮುಖ್ಯ. ಶಿಖಂಡಿಯ ಕಥೆ ಈ ನಿಟ್ಟಿನಲ್ಲಿ ಯುದ್ಧ ನೀತಿ ಮತ್ತು ಧರ್ಮದ ಸೂಕ್ಷ್ಮತೆಯನ್ನು ವಿವರಿಸುತ್ತದೆ. ಶಿಖಂಡಿಯ ಕಥೆಯಿಂದ ನಮಗೆ ಹಲವು ಪಾಠ ಸಿಗುತ್ತದೆ. ವ್ಯಕ್ತಿಯ ಶಕ್ತಿ ಮತ್ತು ಧೈರ್ಯವು ಶಾರೀರಿಕ ಲಿಂಗವನ್ನು ಮೀರುತ್ತದೆ. ಲಿಂಗವು ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ. ಧೈರ್ಯ ಮತ್ತು ಕಾರ್ಯಕ್ಷಮತೆ ಮುಖ್ಯ. ಸಾಮಾಜಿಕ ನಿಯಮಗಳು ಮತ್ತು ವೈಯಕ್ತಿಕ ಶಕ್ತಿಯ ನಡುವಿನ ಸಮತೋಲನ ಜೀವನದಲ್ಲಿ ಮಹತ್ವಪೂರ್ಣ. ಶಿಖಂಡಿ ಮಹಾಭಾರತದಲ್ಲಿ ಮಹಾರಥಿಯ ಶಕ್ತಿಯ ಪ್ರತೀಕ. ಶಿಖಂಡಿಯ ಕಥೆ ಲಿಂಗದ ಪರಿಕಲ್ಪನೆಗೆ ವಿಭಿನ್ನ ದೃಷ್ಟಿಕೋನ ನೀಡುತ್ತದೆ. ವೈಯಕ್ತಿಕ ಶಕ್ತಿ, ಧೈರ್ಯ ಮತ್ತು ಕಾರ್ಯಕ್ಷಮತೆ ಶಾರೀರಿಕ ಲಿಂಗವನ್ನು ಮೀರಿವೆ ಎಂಬುದನ್ನು ಇದು ನಮಗೆ ತೋರಿಸುತ್ತದೆ. ಮಹಾಭಾರತದಲ್ಲಿ ಶಿಖಂಡಿಯ ಪಾತ್ರವು ಯುದ್ಧಭೂಮಿಯ ಗಾಢತೆಯನ್ನು, ಪೌರಾಣಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಸಂಕೀರ್ಣತೆಯನ್ನು ವಿವರಿಸುತ್ತದೆ. ಶಿಖಂಡಿಯ ಕಥೆ ಲಿಂಗ, ಧೈರ್ಯ, ವೈಯಕ್ತಿಕ ಶಕ್ತಿ ಮತ್ತು ಧರ್ಮದ ತತ್ವಗಳನ್ನು ಒಂದೇ ಕಡೆ ಸಂಯೋಜಿಸುವ ಅತ್ಯುತ್ತಮ ಉದಾಹರಣೆ. ತತ್ವಶಾಸ್ತ್ರೀಯವಾಗಿ ನೋಡಿದರೆ ಶಿಖಂಡಿಯ ಕಥೆ ಅತಿ ಸೂಕ್ಷ್ಮವಾಗಿಯೂ ಮಹತ್ವಪೂರ್ಣವಾಗಿಯೂ ಇದೆ. ದ್ವೈತ ದೃಷ್ಟಿಯಿಂದ ಶಾರೀರಿಕ ಲಿಂಗ ಮತ್ತು ವೈಯಕ್ತಿಕ ಶಕ್ತಿ ವಿಭಿನ್ನ ಪರಿಕಲ್ಪನೆಗಳಾಗಿವೆ. ಶಿಖಂಡಿಯ ಉದಾಹರಣೆ ಇದನ್ನು ಸ್ಪಷ್ಟಪಡಿಸುತ್ತದೆ. ಶಾರೀರಿಕ ಲಿಂಗ ತಾತ್ಕಾಲಿಕವಾಗಿದ್ದರೂ ವ್ಯಕ್ತಿತ್ವ, ಧೈರ್ಯ ಮತ್ತು ಶಕ್ತಿ ಶಾಶ್ವತವಾಗಿವೆ. ಅದ್ವೈತ ದೃಷ್ಟಿಯಿಂದ ಶಿಖಂಡಿಯ ಲಿಂಗ ಪರಿವರ್ತನೆ ಆತ್ಮಶಕ್ತಿಯ ಶಾಶ್ವತತೆಯನ್ನು ತೋರಿಸುತ್ತದೆ. ಆತ್ಮ ಶಾಶ್ವತ, ಶಾರೀರಿಕ ಬದಲಾವಣೆ ತಾತ್ಕಾಲಿಕ. ವಿಶಿಷ್ಟಾದ್ವೈತ ದೃಷ್ಟಿಯಲ್ಲಿ ಶಿಖಂಡಿಯ ಮಹಾರಥತ್ವವು ವೈಯಕ್ತಿಕ ಶಕ್ತಿ ಮತ್ತು ಧರ್ಮವನ್ನು ಬ್ರಹ್ಮದ ಪರಿಪೂರ್ಣತೆಯ ಭಾಗವೆಂದು ತೋರಿಸುತ್ತದೆ. ವೈಯಕ್ತಿಕ ಶಕ್ತಿ, ಧೈರ್ಯ ಮತ್ತು ಕಾರ್ಯಕ್ಷಮತೆಯು ಶಾರೀರಿಕ ಲಿಂಗವನ್ನು ಮೀರಿ ಮಹತ್ವ ಪಡೆಯುತ್ತವೆ ಎಂದು ಈ ದೃಷ್ಟಿಕೋನವು ಹೇಳುತ್ತದೆ. ಶಿಖಂಡಿಯ ಕಥೆಯಿಂದ ನಮಗೆ ಶಾರೀರಿಕ ಲಿಂಗಕ್ಕಿಂತ ವ್ಯಕ್ತಿತ್ವ, ಧೈರ್ಯ, ಶಕ್ತಿ ಮತ್ತು ಕಾರ್ಯಕ್ಷಮತೆ ಮುಖ್ಯವೆಂಬ ಪಾಠ ಸಿಗುತ್ತದೆ. ಶಕ್ತಿಯ ಬಳಕೆ ಮತ್ತು ಯುದ್ಧ ತಂತ್ರವು ಧರ್ಮದ ನಿಯಮದೊಂದಿಗೆ ಹೊಂದಿಕೊಂಡಾಗಲೇ ಪಾಂಡವರ ಗೆಲುವು ಸಾಧ್ಯವಾಯಿತು. ಶಿಖಂಡಿಯ ಧೈರ್ಯ, ಶಕ್ತಿ ಮತ್ತು ವೈಯಕ್ತಿಕ ಸಾಮರ್ಥ್ಯವು ಸಮಾಜದ ನಿಯಮಗಳು ಮತ್ತು ವೈಯಕ್ತಿಕ ಶಕ್ತಿಯ ಸಮತೋಲನವನ್ನು ತಿಳಿಸುತ್ತದೆ. ಶಾರೀರಿಕ ಲಿಂಗದ ತಾತ್ಕಾಲಿಕ ವ್ಯತ್ಯಾಸವು ವ್ಯಕ್ತಿತ್ವ, ಧೈರ್ಯ ಮತ್ತು ಶಕ್ತಿಯ ಮೇಲೆ ಪರಿಣಾಮ ಬೀರುವುದಿಲ್ಲ. ಶಿಖಂಡಿಯ ಪಾತ್ರವು ಮಹಾಭಾರತದಲ್ಲಿ ವೈಯಕ್ತಿಕ ಶಕ್ತಿ, ಧರ್ಮ, ಲಿಂಗ ಮತ್ತು ಯುದ್ಧ ನೀತಿಯ ಸಂಕೀರ್ಣತೆಯನ್ನು ಸಮಗ್ರವಾಗಿ ತೋರಿಸುತ್ತದೆ. ಈ ರೀತಿ ಶಿಖಂಡಿಯ ಕಥೆ ಲಿಂಗದ ಸಂಕೀರ್ಣತೆಯನ್ನು, ವ್ಯಕ್ತಿತ್ವ ಮತ್ತು ಧೈರ್ಯದ ಶಾಶ್ವತ ಮೌಲ್ಯವನ್ನು, ಯುದ್ಧ ನೀತಿ ಮತ್ತು ಧರ್ಮದ ಸೂಕ್ಷ್ಮತೆಯನ್ನು ಒಟ್ಟಿಗೆ ಪ್ರತಿಪಾದಿಸುತ್ತದೆ. ಶಿಖಂಡಿಯ ಮಹಾರಥತ್ವವು ಪಾಂಡವರ ಗೆಲುವಿಗೆ ನಿರ್ಣಾಯಕವಾಗಿದ್ದು, ವೈಯಕ್ತಿಕ ಶಕ್ತಿ, ಧೈರ್ಯ ಮತ್ತು ಕಾರ್ಯಕ್ಷಮತೆಯು ಶಾರೀರಿಕ ಲಿಂಗವನ್ನು ಮೀರಿ ಮಾನವೀಯತೆ ಮತ್ತು ಧರ್ಮದಲ್ಲಿ ಶಾಶ್ವತ ಸ್ಥಾನ ಪಡೆಯುತ್ತವೆ ಎಂಬ ಸಂದೇಶವನ್ನು ನಮಗೆ ನೀಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.